ಅಯೋಧ್ಯೆಯ ಬಾಲರಾಮನ ಮೂರ್ತಿ ಹೇಗಿರುತ್ತೆ ಅನ್ನೋ ಪ್ರಶ್ನೆಗೆ ನಿನ್ನೆ ಉತ್ತರ ಸಿಕ್ಕಿತ್ತು. ಆ ಮೂರ್ತಿಯ ಫೋಟೋ ರಿವೀಲ್ ಆಗಿತ್ತು. ಇದರ ಬೆನ್ನಿಗೆ ಮೂರ್ತಿಯನ್ನ ಕೆತ್ತಿದಂತ ಶಿಲ್ಪಿ ಅರುಣ್ ಅವರ ಕುಟುಂಬಸ್ಥರು ಮಾತನಾಡಿದ್ದಾರೆ. ಉದ್ಘಾಟನೆಗೂ ಮುನ್ನ ಬಾಲರಾಮನ ಮೂರ್ತಿಯ ಫೋಟೋ ರಿವೀಲ್ ಆಗಿದೆ. ಇದು ನಮಗೆ ಬೇಸರ ತರಿಸಿದೆ. ಜಾಲತಾಣದಲ್ಲಿ ವೈರಲ್ ಆಗಿರೋದು ಬೇಜಾರಿಲ್ಲ, ಆದರೆ ಮೋದಿಯವರು ಉದ್ಘಾಟಿಸಿದ ಬಳಿಕ ಅದು ಜನರಿಗೆ ಸಿಗಬೇಕಿತ್ತು. ಮೂರ್ತಿಯಂತೂ ಅದ್ಭುತವಾಗಿ ಮೂಡಿ ಬಂದಿದೆ. ಕೋಟ್ಯಾಂತರ ಜನ ಮೂರ್ತಿ ಕಣ್ತುಂಬಿಸಿಕೊಳ್ಳೋದಕ್ಕೆ ಖುಷಿ ಇದೆ ನಮಗೆ ಅಂತ ಅರುಣ್ ಅವರ ತಾಯಿ ಸರಸ್ವತಮ್ಮ ಮಾತನಾಡಿದ್ದಾರೆ. ಬ್ಯಾಗ್ ವಿತರಣೆ ಮಾಡಿದ್ರಿ, ಒಂಥರ ಡಿಫ್ರೆಂಟ್ ಬ್ಯಾಗ್ಗಳು, ಏನನ್ನಿಸ್ತದೆ? ಅವ್ರು ನಮ್ಗೆ ಗುರುತಿಸಿ ಅರುಣ್ ಯೋಗಿರಾಜ್ ತಾಯಿ ಇಡೀ ಕರ್ನಾಟಕದ ಹೆಮ್ಮೆ ನಮಗೂ ಅಂತೇಳಿ ಗುರುತಿಸಿ ನಮ್ಗೆ ಕರ್ಕೊಬಂದು ಸನ್ಮಾನ ಮಾಡ್ತಿದ್ದಾರೆ. ತುಂಬ ಧನ್ಯವಾದಗಳು. ಅಮ್ಮ, ಈಗ ನಿನ್ನೆ ನಿಮ್ಮ ಮಗ ಕೆತ್ತಿರೋ ಒಂದು ವಿಗ್ರಹ ಸಾಕಷ್ಟು ವೈರಲ್ ಆಯಿತು. ನ್ಯೂಸ್ ಫಸ್ಟ್ ಸೇರಿ ಎಲ್ಲ ಟಿವಿಗಳಲ್ಲೂ ಅದು ಪ್ರಕಟ ಆಯಿತು. ನೀವು ರಾಮನ್ ನೋಡಿದ್ರಾ? ನೋಡಿಲ್ಲ, ನೋಡಿರ್ಲಿಲ್ಲ. ಇವಾಗ ಪೇಪರ್ಗೆ ಹಾಕಿದಾಗ ನೋಡಿದ್ದು, ಅದಕ್ಕೆ ನಾವು ಬೇಜಾರಾಗಿರೋದು. ಅಲ್ಲ, ಬೇಜಾರೇನಕ್ಕೆ? ಇಡೀ ಸಾವಿರಾರು ಲಕ್ಷಾಂತರ ಜನರು, ಕೋಟಿ ಜನರು ಕಾತುರದಿಂದ ಕಾಯ್ತಾ ಇದ್ರು ಅಂತ ಒಂದು ಚಿತ್ರ ಸದ್ಯ ಈಗ ಎಲ್ಲರೂ ಕೂಡ ಕಣ್ ತುಂಬಿಕೊಳ್ತಿದ್ದಾರೆ. ಬೇಸರ ಯಾಕೆ ಪಡ್ತೀರಿ? ಖುಷಿ ಪಡ್ತಿದ್ದೀರಿ, ಖುಷಿ ಪಡಿ. ಈಗ ಆ ಚಿತ್ರ ಬಂತಲ್ಲ ಅಮ್ಮ, ಚಿತ್ರ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು? ತುಂಬಾ ಖುಷಿ ಅನ್ನಿಸ್ತಾ ಇದೆ. ಮತ್ತೆ ಅವ್ರು ಬಂದು ಇನಾಗ್ರೇಷನ್ ಮಾಡಿದರೆ ಪ್ರಧಾನಿ ಮಂತ್ರಿ ತುಂಬಾ ಖುಷಿ ಇರಲಿಲ್ಲ. ಅದಕ್ಕೇ ನಮಗೆ ಅವ್ರು ಬಂದು ಮಾಡಬೇಕಾಗಿತ್ತು ಅನ್ನೋದು ಇವಾಗಲೇ ವೈರಸ್ ಮಾಡಿ ಎಲ್ರಿಗೂ ಜನಗೆಲ್ಲ ತೋರಿಸ್ವಿ. ಯಾರು ಮಾಡೋರು ಅಂತೂ ಗೊತ್ತಿಲ್ಲ. ಅದಕ್ಕೆ ಬೇಜಾರಾಗಿದೆ ನನ್ನ ಹುಡುಗ. ಅಲ್ಲ, ಜನವರಿ 22ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಇಡೀ ಜಗತ್ತೇ ಕಣ್ ತುಂಬಿಕೊಳ್ತಾ, ಅದ್ರ ಮೊದಲೇ ಕೋಟ್ಯಾಂತರ ಜನರಿಗೆ ಕೂಡ ಕಣ್ ತುಂಬಿಕೊಳ್ತಿದ್ದಾರೆ. ಮಗು ಅದೇ ಮಗುನ ಹಿಡಿಯೋಕ್ಕಾಗಲ್ವಲ್ಲ, ಹಂಗೆ ಶ್ರೀರಾಮಚಂದ್ರನ ಆಟ ಆಡಕ್ಕೆ ಬಂದಿದ್ದಾನೆ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.